ನಮಸ್ಕಾರ ವೀಕ್ಷಕರೇ. ಸುಂದರವಾದ ಅಂದವಾದ ಮೈಮಾಟ ಎಲ್ಲ ಹೆಂಗಸರ ಗಂಡಸರ ಕನಸು. ಇಗೋ ಇಲ್ಲಿದೆ ನಿಮಗಾಗಿ ಕೆಲವೊಂದು ಟಿಪ್ಸ್ಗಳು. 1. ನಡೆಯುವಾಗ ಹೆಚ್ಚು ತಲೆ ಬಾಗಿಸುವುದು, ಬೆನ್ನು ಬಾಗಿಸುವುದು, ಹೊಟ್ಟೆ ಮುಂದಕ್ಕೆ ಚಾಚಿ ನಡೆಯುವುದು ಇವುಗಳನ್ನು ತಪ್ಪಿಸಿ. ತಲೆಯನ್ನು ಬಾಗಿಸಿ ನಡೆಯುವುದರಿಂದ ಕೆನ್ನೆಗಳಲ್ಲಿ ಮಾಂಸ ಹೆಚ್ಚಾಗಿ ಮುಖ ತನ್ನ ಸೊಬಗನ್ನು ಕಳೆದುಕೊಳ್ಳುತ್ತದೆ. ಭುಜಗಳನ್ನು ಬಾಗಿಸಿ ನಡೆಯುವುದರಿಂದ ಬೆನ್ನು ಬಾಗುತ್ತದೆ. ಹೊಟ್ಟೆಯನ್ನು ಹೊರಚಾಚಿ ನಡೆಯುವುದರಿಂದ ಬೊಜ್ಜು ಬೆಳೆಯುತ್ತದೆ. 2. ಮಧ್ಯಾಹ್ನ ಮಲಗುವ ಅಭ್ಯಾಸವಿರುವ ಮಹಿಳೆಯರು ದಿಂಬಿಗೆ ಬದಲು ತಲೆಯ ಕೆಳಗೆ ಕೈ ಮಡಚಿಟ್ಟು ಪಕ್ಕಕ್ಕೆ ತಿರುಗಿ ವಿಶ್ರಮಿಸಿದರೆ ಸೊಂಟ ನೋವು, ಬೆನ್ನು ನೋವು ಮಾಯವಾಗುತ್ತದೆ. 3. ಮೈಗೆ ಶೀತಲವಾದ ಎಣ್ಣೆ, ಹಸುವಿನ ಬೆಣ್ಣೆ ಅಥವಾ ಮೊಸರನ್ನು ಇವುಗಳನ್ನು ಸವರಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಮೈ ಮೃದುವಾಗಿಯೂ ಕಾಂತಿಯುತವಾಗಿಯೂ ಇರುತ್ತದೆ. 4. ಕಾಯಿಸಿದ ಹಾಲಿಗೆ ಒಂದಿಷ್ಟು ಅರಶಿನ ಬೆರೆಸಿ ಮೈ, ಕತ್ತು, ಮುಖ, ಕೈಕಾಲುಗಳಿಗೆ ಹಚ್ಚಿ ಅರ್ಧ ಗಂಟೆ ಕಾಲ ನೆನೆದು ಸ್ನಾನ ಮಾಡುವುದರಿಂದ ಚರ್ಮ ಮೃದುವಾಗಿಯೂ ಬೆಳ್ಳಗೂ ಅನಾವಶ್ಯಕ ರೋಮಗಳು ಕ್ರಮೇಣ ಮಾಯವಾಗುವುದು. 5. ಸೂರ್ಯನ ಕಿರಣಗಳಿಗೆ ಮೈಯನ್ನು ಒಡ್ಡುವುದರಿಂದ ಚರ್ಮ ಒರಟಾಗಿ ರಂಧ್ರಗಳಲ್ಲಿ ಹೆಚ್ಚು ಎಣ್ಣೆ ಧೂಳು ತುಂಬಿ ಮೈ ಬಣ್ಣ ಮಂಕಾಗುತ್ತದೆ. ಬೇಸಿಗೆಯಲ್ಲಿ ಆಗಾಗ್ಗೆ ಸ್ನಾನ ಮಾಡುವುದು, ಮಾಸ್ಕ್ ಹಾಕುವುದರಿಂದ ಚರ್ಮದ ಸ್ಥಿತಿ ಉತ್ತಮವಾಗಿರುತ್ತದೆ. 6. ಚಳಿಗೆ ಚರ್ಮ ಒಡೆದು ಒರಟಾಗಿ ಬರಡಾಗಿ ಕಾಣುವುದು ಸಹಜ. ಆದ್ದರಿಂದ ಈ ಕಾಲದಲ್ಲಿ ದೇಹದಲ್ಲಿ ಸ್ವಲ್ಪ ಹಾಲಿನ ಕೆನೆ ಹಚ್ಚಿ 5 ನಿಮಿಷ ಬಿಟ್ಟು ಕಡಲೆ ಹಿಟ್ಟು, ಅರಶಿನ ಮಿಶ್ರಣ ಬಳಸಿ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆಯಿರಿ. ಚರ್ಮ ಮೃದುವಾಗಿ ಹೊಳಪಾಗಿ ಕಾಣುತ್ತದೆ. 7. ಅರಶಿನ ಹಚ್ಚಿ ಸ್ನಾನ ಮಾಡುವುದು ಬಹಳ ಒಳ್ಳೆಯದು. ಇದರಿಂದ ಮೈಯಲ್ಲಿ ಬೇಡವಾದ ರೋಮಗಳನ್ನು ತಡೆಗಟ್ಟುತ್ತದೆ. 8. ಚಳಿಗಾಲದಲ್ಲಿ ಚರ್ಮ ಒಡೆದು ಒಣಗಿದಂತೆ ಕಾಣಬಹುದು. ಇದನ್ನು ತಪ್ಪಿಸಲು ಮೂಸಂಬಿ ಕಿತ್ತಳೆ ಹಣ್ಣಿನ ಸಿಪ್ಪೆಯ ಹೊರಭಾಗದಿಂದ ಮೈ ಚರ್ಮವನ್ನು ತಿಕ್ಕಿ ಚರ್ಮ ಎಣ್ಣೆಯಂಶದಿಂದ ಮೃದುವಾಗಿ ಹೊಳೆಯುತ್ತದೆ. 9. ಸಿಕ್ಕಾಗೆಲ್ಲ ಒಟ್ಟಾರೆ ತಿನ್ನಬೇಡಿ. ಹಾಗೆ ಆಗಾಗ್ಗೆ ತಿನ್ನುವ ಅಭ್ಯಾಸವಿದ್ದರೆ ತಿಂದಾಗೆಲ್ಲ ಪುಸ್ತಕದಲ್ಲಿ ಬರೆದಿಟ್ಟು ಮರುದಿನ ಅದನ್ನು ಓದಿ. ಇದರಿಂದ ತಿನ್ನುವುದರಲ್ಲಿ ನಿಯಂತ್ರಣ ಸಾಧಿಸಬಹುದು. 10. ಡಯಟ್ ಒಂದೇ ಸಮನೆ ಉಪವಾಸವಿದ್ದು ಅಥವಾ ಅರ್ಧ ಹೊಟ್ಟೆ ತಿನ್ನುವುದು ಒಳ್ಳೆಯದಲ್ಲ. ಉಪವಾಸದ ಅವಧಿ ಮುಗಿದೊಡನೆ ಅದರ 2ರಷ್ಟು ತಿನ್ನುವ ಸಾಧ್ಯತೆ ಇದೆ. ಅಲ್ಲದೆ ಉಪವಾಸಗಳಿಂದ ಇನ್ನಿತರ ಅನಾರೋಗ್ಯಗಳು ಕಾಡಬಹುದು. 11. ಅನ್ನ ಅಥವಾ ಸಾರು ಮಿಕ್ಕಿತ್ತೆಂದು ಬಲವಂತವಾಗಿ ಹೆಚ್ಚು ತಿನ್ನಬೇಡಿ. ಮಿಕ್ಕಿದರೆ ಎಸೆದರಾಯಿತು. ಬಲವಂತವಾಗಿ ತಿಂದು ನಿಮ್ಮ ಆರೋಗ್ಯ ಸೌಂದರ್ಯ ಕೆಡಿಸಿಕೊಳ್ಳಬೇಡಿ. 12. ಆಗಾಗ್ಗೆ ತಂಪು ಪಾನೀಯಗಳನ್ನು, ಐಸ್ ಕ್ರೀಮ್ಗಳನ್ನು, ಚಾಕ್ಲೇಟ್ಗಳನ್ನು, ಕಾಫಿಯನ್ನು ಸೇವಿಸುವವರು ಬೇಗನೆ ದಪ್ಪವಾಗುತ್ತಾರೆ. ಮೈಕಟ್ಟನ್ನು ಉಳಿಸಿಕೊಳ್ಳಲು ಇಚ್ಛಿಸುವವರು, ಮೈ ತೂಕ ಇಚ್ಛಿಸುವವರು ಇವುಗಳನ್ನು ಸೇವಿಸದಿರುವುದು ಒಳ್ಳೆಯದು. 13. ದಿನಾಲು ತಿನ್ನುವ ವೇಳೆ ಬಿಟ್ಟು ಬೇರೆ ವೇಳೆಗಳಲ್ಲಿ ತಿನ್ನಬೇಡಿ. ಕರಿದ ತಿಂಡಿ, ಸಿಹಿ ಬೇಕರಿ ಪದಾರ್ಥಗಳಿಂದ ದೂರವಿರಿ. 14. ಜಾಗಿಂಗ್ ಮಾಡುವಾಗ ಅಥವಾ ಓಡುವಾಗ ಜನ ನಿಮ್ಮ ಉಡುಪುಗಳನ್ನು ನೋಡುತ್ತಾರೆ ಎಂದು ಆ ವಿಷಯದ ಕಡೆ ಹೆಚ್ಚಿನ ಗಮನ ಕೊಡಬೇಡಿ. ಸಾಮಾನ್ಯವಾಗಿ ಮಹಿಳೆಯರು ಓಡುವಾಗ, ಜಾಗಿಂಗ್ ಮಾಡುವಾಗ ಅವರ ಸ್ತನಗಳು ಅಲ್ಲಾಡುತ್ತದೆ. ಆದ್ದರಿಂದ ದಾರಿಯಲ್ಲಿ ಅವರನ್ನೇ ನೆಟ್ಟ ನೋಟದಿಂದ ನೋಡುವ ಗಂಡಸರು ಬಂದರೆ ಮಹಿಳೆಯರು ಕೂಡಲೇ ಓಡುವುದನ್ನು ನಿಲ್ಲಿಸಿಬಿಡುತ್ತಾರೆ. ಇದರಿಂದ ಶ್ವಾಸಕೋಶಗಳಲ್ಲಿ ಮತ್ತು ಮಾಂಸಖಂಡಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. 15. ವ್ಯಾಯಾಮ ಅಥವಾ ಜಾಗಿಂಗ್, ವಾಕಿಂಗ್ ಮುಂತಾದವುಗಳನ್ನು ಮಾಡಿದ ನಂತರ ಕಾಲುಗಳಿಗೆ ಎಣ್ಣೆಯಿಂದ ಮಾಲಿಶ್ ಮಾಡಿ. ಇದರಿಂದ ಬಿಗಿತ ಕಡಿಮೆಯಾಗುತ್ತದೆ ಮತ್ತು ಸುಂದರತೆ, ಕೋಮಲತೆ ಬರುತ್ತದೆ. 16. ಜೇನಿನೊಡನೆ ತಣ್ಣೀರು ಬೆರೆಸಿ ಕುಡಿದರೆ ಮೈ ದೃಢವಾಗುತ್ತದೆ ಹಾಗೂ ಜೇನನ್ನು ಬಿಸಿ ನೀರಿನಲ್ಲಿ ಬೆರೆಸಿ ಕುಡಿದರೆ ದಪ್ಪಗಿರುವ ಮೈ ತೆಳ್ಳಗಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.